पूरे राज्य के हर जिले में 10 दिसंबर से 31 दिसंबर तक मदीगर स्वाभिमान सम्मेलन आयोजित किया गया है। इस संबंध में गुरुवार 28 दिसंबर को दोपहर 12:30 बजे बीदर के डॉक्टर चन्नबसवना पट्टेदेवरू थिएटर में यह सम्मेलन आयोजित किया जा रहा है। यह कार्यक्रम का उद्देश्य हर गांव में मादिगा समुदाय के युवाओं, बुद्धिजीवियों, विचारकों की भागीदारी के लिए किया जा रहा है। इस संबंध में बीदर के पत्रिका भवन में एक प्रेस मीट आयोजित की गई, जिसमें इस कार्यक्रम के संबंध में बताया गया और इस अवसर पर इस कार्यक्रम का पोस्टर भी रिलीज किया गया। इस अवसर पर मादिगा समुदाय के लोग उपस्थित थे। केपी न्यूज के एंकर आयुषी विजयवर्गीय और कैमरामैन कृष्णा गगौरी। ಜನರಲ್ ಆಫ್ ಅಡ್ವೊಕೇಟ್ ನಾರಿಮನ್ನು ಮತ್ತು ಇನ್ನೊಂದಿಬ್ಬರು ಜಡ್ಜ್ಗಳ ಹತ್ರ ಒಂದು ಸಮಿತಿ ಮಾಡಿ ಆ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಏನೊಂದು ಕೇಸ್ ನಡೀತಾ ಇದೆ ಆ ಕೇಸಿಗೆ ಒಂದು ಅಂತ್ಯ ಹಾಡಬೇಕು ಅಂತ ಸಮಿತಿ ರಚಿಸಿದ ನರೇಂದ್ರ ಮೋದಿ ಅವರು ಆ ಕೇಸು ಮೊದಲನೇ ಹಂತದ ಏನು ಜನವರಿ 17ನೇ ತಾರೀಕಿಗೆ ಅವತ್ತು ನಡೀತದ. ಅವತ್ತು ಈ ಮೂವರು ಲಾಯರ್ ಜನರಲ್ ಆಫ್ ಅಡ್ವೊಕೇಟ್ ಅವರು ನರೇಂದ್ರ ಮೋದಿ ಅಮಿತ್ ಶಾ ಅವರು ನೇಮಿಸಿದಾರ. ಅವ್ರು ಹೋಗಿ ಅವತ್ತರ ವಾದ ಮಾಡ್ತಾರ. ಜನವರಿ ತಿಂಗಳಲ್ಲಿ ನಮಗೆ ಒಳ ಮೀಸಲಾತಿ ಕೋರ್ಟ್ಲಿಂದ ಮುಕ್ತಿಯಾಗಂತ ಒಂದು ಸಂದೇಶ ನಮಗೆಲ್ಲೋ ಅನಿಸ್ತದೆ. ಆದ್ದರಿಂದ ಅಲ್ಲಿ ಸುಪ್ರೀಂ ಕೋರ್ಟ್ ಆದ ತಕ್ಷಣ ಎಲ್ಲ ರಾಜ್ಯಗಳದಾಗ ಇಂಪ್ಲಿಮೆಂಟ್ ಮಾಡಿದ ಸಲುವಾಗಿ ಎಲ್ಲೋ ನಿಯಮಿಸಿ ಮಾಡ್ತಾರ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಮಗೆಲ್ಲೋ ವಿಳಂಬ ಮಾಡ್ತಾರೆ ಅನ್ನೋದೊಂದು ಮನಗಂಡು ಕರ್ನಾಟಕ ರಾಜ್ಯದೆಲ್ಲೆಡೆ ಮಾದಿಗರ ಮುನ್ನಡೆಂಥ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಈಗಾಗಲೇ ಎಲ್ಲ ಜಿಲ್ಲೆಗೆ ಮಾದಿಗರ ಆತ್ಮಗೌರವ ಸಮಾವೇಶ ಅಂತೇಳಿ ಎಲ್ಲ ಜಿಲ್ಲೆಯಲ್ಲಿ ಸಕ್ಸಸ್ ಆಗಿ ನಡೀತದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ 28ನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ ಆಗಮಿಸ್ತಿದಾರ. ಈ ಹಿಂದಿನ ಸರ್ಕಾರದ ಎ ನಾರಾಯಣಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಎ ನಾರಾಯಣಸ್ವಾಮಿ, ಅದೇ ರೀತಿ ಮಾಜಿ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ಗೋವಿಂದ ಕಾರಜೋಳ ಕೂಡ ಬರ್ತಿದ್ರ. ಅದೇ ರೀತಿ ವಾದಿರಾಜ್ ಅವರು ಬರ್ತಿದ್ರ. ಹಾಗೂ ಅನೇಕ ಸಮಾಜ ಮುಖಂಡರ ಕಾರ್ಯಕ್ರಮ ಬರ್ತಾರ. ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ಸಾನ್ನಿಧ್ಯ ವಹಿಸ್ತಿರ್ತಕ್ಕಂಥ ಮಾದರ ಚೆನ್ನಸ್ವಾಮಿ ಕೂಡ ಬರ್ತಿದ್ರ. ಆಮೇಲೆ ರಮೇಶ್ ಜಿಗಜಿಣಗಿ ಅವರು ಮಾಜಿ ಮಂತ್ರಿಗಳು ಹಾಗೂ ವಿಜಯಪುರ ಸಂಸದರು ಅವರು ಕೂಡ ಬರ್ತಿದ್ರ. ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬುದ್ಧಿವಂತ ಹುಡುಗರು, ಯುವಕರು ಪ್ರತಿ ಗ್ರಾಮ ಪಂಚಾಯತಿಯಿಂದ ಅಟ್ಲೀಸ್ಟ್ ಒಂದು 4 ರಿಂದ 5 ಯುವಕರು ಬಂದು ಈ ಕಾರ್ಯಕ್ರಮ ಹೆಂಗಿದೆ ಅಂದ್ರೆ ಜನಸಾಮಾನ್ಯರ ಕಾರ್ಯಕರ್ತ ಅಲ್ಲ, ಈ ಕಾರ್ಯಕ್ರಮ ತಿಳ್ಕೊಂಡು ಕಾರ್ಯಕ್ರಮ ಉದ್ದೇಶನು ಒಳ ಮೀಸಲಾತಿ ಸುಪ್ರೀಂ ಕೋರ್ಟಿನ ಆದೇಶ ಆದ ತಕ್ಷಣ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಹೋರಾಟ ಮಾಡಿ ನಾವು ಪಡ್ಕೋಬೇಕಂತೇಳಿ ರಾಜ್ಯದಲ್ಲೆಡೆ ಮಾದಿಗರ ಮುನ್ನಡೆ ಅಂತ ಕಾರ್ಯಕ್ರಮ ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಎಲ್ಲ ಜಿಲ್ಲೆಗೆ ಆಗ್ತದೆ. ನಾವು ಕೂಡ 2-3 ಜಿಲ್ಲೆ ನಮಗೆ ಅಬ್ಸರ್ವ್ ಮಾಡಿ ಹಾಕಿದಾರೆ. 27 ನಮ್ಮ ಜಿಲ್ಲೆ ನಡೀತದೆ. ಅದಕ್ಕೆ ಪ್ರತಿ ಪಂಚಾಯತ್ನಿಂದ 4 ರಿಂದ 5 ಯುವಕರು, ಬುದ್ಧಿಜೀವಿಗಳು, ಸಾಹಿತಿಗಳು ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸಿ ಪಂಚಾಯತ್ ಹೋಗಿ ಮತ್ತೆ ಗ್ರಾಮ ಪಂಚಾಯತ್ನಲ್ಲಿ ಒಳ ಮೀಸಲಾತಿ ಅಂದ್ರೂ ಒಳ ಮೀಸಲಾತಿ ಯಾವ ರೀತಿ ಪಡ್ಕೋಬೇಕು, ಇದರಿಂದ ನಮ್ಗೆ ಮುಂದಾಗ್ತಕ್ಕಂಥ ಲಾಭಗಳೇನು, ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಕೂಡ ನಮ್ಗೆ ಏನು ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಂಡು ಯುವಕರು ಹೋಗಿ ತಮ್ಮ ಪಂಚಾಯತ್ನಲ್ಲಿ ಈ ಕಾರ್ಯಕ್ರಮ ಪಸರಿಸಬೇಕಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು 28ನೇ ತಾರೀಕಿಗೆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ.